ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರು ದಸರಾದಲ್ಲಿ ಈ ಬಾರಿ ಕಂಬಳವೇ ಸ್ಪೆಷಲ್ ಅಟ್ರಾಕ್ಷನ್. ಇನ್ನು ಕಂಬಳ ನಡೆಸೋಕೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ನೀಡಿದ್ದಾರೆ. ಮೈಸೂರು ದಸರಾದಲ್ಲಿ ಈ ಬಾರಿ ಕಂಬಳವೇ ಸ್ಪೆಷಲ್ ಅಟ್ರಾಕ್ಷನ್. ಕಂಬಳ ನಡೆಸೋಕೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ನೀಡಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ರೈ ಹೆಗಲಿಗೆ ಕಂಬಳ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ 18, 19ರಂದು ಮೈಸೂರು ಹೊರವಲಯದಲ್ಲಿ ಕಂಬಳ, ವಿಜಯನಗರದ ಸಾತಗಳ್ಳಿ ಬಳಿಯ ಮೈದಾನಗಳಲ್ಲಿ ಕಂಬಳ ನಡೆಯಲಿದೆ. ಮೈಸೂರು ಹೊರವಲಯದ 30 ಎಕರೆ ಜಾಗದಲ್ಲಿ ಕಂಬಳವನ್ನ ಆಯೋಜನೆ ಮಾಡಲಾಗಿದೆ. ಕಂಬಳವನ್ನ ನಡೆಸಲು ಸ್ಥಳವನ್ನ ವೀಕ್ಷಿಸಿದ ಶಾಸಕ ಅಶೋಕ್ ರೈ 7ರಿಂದ 8 ಕೋಟಿ ವೆಚ್ಚದಲ್ಲಿ 2 ದಿನ ಕಂಬಳ ನಡೆಯಲಿದೆ. ಮೈಸೂರು ದಸರಾದಲ್ಲಿ ಕಂಬಳಕ್ಕೆ ಸರ್ಕಾರದಿಂದ ವಿಶೇಷವಾಗಿ ಅನುದಾನವನ್ನ ನೀಡಲಾಗಿದೆ. ಇನ್ನು ಕಂಬಳದಲ್ಲಿ ಭಾಗವಹಿಸಲಿವೆ 150ಕ್ಕೂ ಹೆಚ್ಚು ಜೋಡಿ ಕೋಣಗಳು. 2 ದಿನದಲ್ಲಿ 10 ಲಕ್ಷ ಜನ ಕಂಬಳವನ್ನ ವೀಕ್ಷಿಸಲು ವ್ಯವಸ್ಥೆಯನ್ನ ಮಾಡ್ತೀವಿ. ಸ್ಥಳ ವೀಕ್ಷಣೆಯ ಬಳಿಕ ಶಾಸಕ ಅಶೋಕ್ ರೈ ಹೇಳಿಕೆಯನ್ನ ನೀಡಿದ್ದಾರೆ. ಯಾರ್ರಿ ಅದು? ನೀವು ಅಲ್ಲೇ ಮುಂದೆ ಹೋಗಿ ಕ್ಯಾಮ್ರಾ ನೀವು ಎಲ್ಲ ನಿಂತ ಇದ್ರೆ ಮಧ್ಯ ಗ್ರೌಂಡ್ ಬರ್ಲಿ ಅಂತ ನಾವು ಹೇಳ್ತಿರೋದು. ಎಲ್ರಿಗೂ ವಿಜಲ್ ಆಗಲ್ವಾ? ಇನ್ನು ಈ ಬಾರಿ ಕಂಬಳವನ್ನ ನಡೆಸೋಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ನೀಡಿದ್ದಾರೆ. 7ರಿಂದ 8 ಕೋಟಿ ವೆಚ್ಚದಲ್ಲಿ ಈ ಬಾರಿ ಕಂಬಳ ನಡೆಯಲಿದೆ. ಮೈಸೂರು ದಸರಾದಲ್ಲಿ ಕಂಬಳಕ್ಕೆ ಸರ್ಕಾರದಿಂದ ವಿಶೇಷವಾಗಿ ಅನುದಾನವನ್ನ ನೀಡಲಾಗಿದೆ. ಇನ್ನು ಅಕ್ಟೋಬರ್ 18, 19ರಂದು ನಡೆಸಲು ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಈ ಬಾರಿ ಮೈಸೂರು ದಸರಾದಲ್ಲಿ ಕಂಬಳವೇ ಪ್ರಮುಖ ಅಟ್ರಾಕ್ಷನ್ ಅಂತ ಹೇಳಲಾಗ್ತಾ ಇದೆ. ಕಂಬಳ ನಡೆಸೋಕೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸರ್ಕಾರದಿಂದ ಸೂಚನೆಯನ್ನ ನೀಡಲಾಗಿದೆ.